ಬಟ್ ರೈಟಿಂಗ್ ಅಂತ ಕರಿತೀವಿ. ಬಟ್ ಅಂದ್ರೆ ಏನು, ಆಸಲ್ ಬರೆಯೋದು ಅಂತ. ನಾನು ಬಟ್ ರೈಟಿಂಗ್ ಸೀನ್ ಅಂತ ಬರ್ತೀನಿ. ಆ ಸೀನಲ್ಲಿ ಬಟ್ರಿದ್ದಾರೆ. ಬಟ್ ರೈಟಿಂಗ್ ಏನು ಬರಿಬೇಕಿಲ್ಲ ಸರ್, ಅದು ಯೋಗರಾಜ್ ಭಟ್ ಅಲ್ಲ ಸರ್, ಬೇರೆ ಭಟ್ ಇದು. ನಾನು ಪ್ರತಿಯೊಬ್ರು ಜಗಳದಲ್ಲಿ ಒಂದೇ ಹೇಳೋದು, ನಾವು ಅವಾಗಿಂದನು ನಮ್ಮ ಪಾಲಿಸಿ ಅಂದ್ರೆ ಇದ್ಯಾವ್ದು ಮಾತಾಡೋರು ನಮ್ಮ ಸಿನಿಮಾ ಕೆಲಸಕ್ಕೆ ಬರ್ಬಿಡಿ. ಎಲ್ಲ ಬಿಟ್ಟು ಸಿನಿಮಾ ಸ್ಕ್ರೀನ್ ಏನ್ ಬೇಕು ಅಷ್ಟು ಮಾತ್ರ ವರ್ಕ್ ಮಾಡೋಣ. ಚೇತನ್ ಹೇಳಿ, ಅಲ್ಲ ಚೇತನ್ ಇವಾಗ ಏನೋ ಕ್ಯಾಮ್ರಾ ಬೇಕು ಶೂಟಿಂಗ್, ಬರೋದ್ ಬಿಡಿ ಸರ್, ಔಟ್ ಆಫ್ ಸಿಲೆಬಸ್ ಈ ಆಟಿಟ್ಯೂಡ್ ಬಂದ್ಬಿಟ್ಟು ಅವನು. ನಾವು ಫೋನ್ ಅನ್ನ ಮಾಡೋದು ಬರುತ್ತೆ ಬಿಡಿ ಸರ್. ನನಗೆ ಗೊತ್ತಿಲ್ದಂಗೆ ನಾವು ಯಾವ್ದೋ 5 ವರ್ಷ ಮುಂಚೆ ನಿಮ್ಮ ಆಫೀಸಲ್ಲಿ ಶೂಟ್ ಮಾಡಾಕಿದ್ ವಿಡಿಯೋ ಇವತ್ತು ಗೌರ್ಮೆಂಟ್ ಸ್ಕೂಲ್ ರೆಗ್ಯುಲರ್ ಪಾಠ ತರ ಪ್ಲೇ ಆಗುತ್ತೆ. ನಾನು ನಿಜಲ್ಲೂ ಓವರ್ವೆಲ್ಮಿಂಗ್ ಅನ್ಸುತ್ತೆ. ನಾವು ದುಡ್ಡು ಕೊಟ್ಟು ತಗೊಬಹುದು, ಮಾಡಬಹುದು, ಬಟ್ ದುಡ್ಡು ಕೊಟ್ಟು ಆಡಿಯನ್ಸ್ ನ ಕೊಂಡ್ಕೊಳಕ್ ಆಗಲ್ಲ. ಈ ಫೇಕ್ ರಿವ್ಯೂಗಳು, ಈ ರಾಂಗ್ ರಿವ್ಯೂಗಳು ಬಂದವರೆಲ್ಲ ಸಖತ್ತು ಸೂಪರ್, ಇಂಥ ಸಿನಿಮಾ ನೋಡಿ, ಆ ಸಿನಿಮಾ ಹೋಲ್ಸಿ, ಈ ಸಿನಿಮಾ ಹೋಲ್ಸಿ, 1000 ಕೋಟಿ ಬಂದಿ ಸಿನಿಮಾ ಎಲ್ಲ 100 ಕೋಟಿನೇ ಹೇಳೋದು. ಈ ತರ ರಿವ್ಯೂಗಳು ಮಧ್ಯೆ ನಾನು ಏನಾದ್ರು ಚೆನ್ನಾಗಿದೆ ಬನ್ನಿ ಅಂತ ಹೇಳಿ ಜನ ನಂಬ್ತಾರ. ಈ ಎಲಿಮೆಂಟ್ ಗೆ ನನಗೆ ತುಂಬಾ ಚೆನ್ನಾಗಿದ್ದಾಗಿದ್ದು ಒಂದು ಯೋಗರಾಜ್ ಸರ್ದು ಆ ಒಂದು ಸೀಕ್ವೆನ್ಸ್ ತುಂಬಾ ಒಳ್ಳೆಯವನು. ಸಾಧ್ಯ ಆದ್ರೆ ಅವ್ನು ಪಡ್ಕೊಳ್ಳಿಲ್ಲ ಅಂದ್ರೆ ಅವನು ಕಳ್ಕೊಂಡ್ಬಿಡ್ತಾನೆ ಅಂತ, ಅದೊಂದು ಆ ತರದೊಂದು. ಆಮೇಲೆ ಈ ಇನ್ನೊಂದು ಫನ್ ಎಲಿಮೆಂಟ್ ಬರ್ತೀನಿ, ಸೈನ್ ವೇವ್ ಒಂದು ಸೀಕ್ವೆನ್ಸ್. ಅದ್ ಆಕ್ಚುಲಿ ನಾನು ಹೇಳ್ತೀನಿ, ಸಿನಿಮಾ ನೋಡ್ ಬಂದಂತ ಹುಡುಗರಿಗೆ ಎಲ್ಲಾ ಅವ್ರ ಕಾಲೇಜಲ್ಲಿ ಈ ತರದೊಂದು ಟ್ರೆಂಡ್ ಶುರು ಆಗುತ್ತೆ. ಆಮೇಲೆ ಸಾರಿ ಹೇಳೋದು, ಕ್ಲಾಸ್ ರೂಮ್ ಬಂದಾಗ ಸಾರಿ ಹೇಳೋದು, ಅದು ನಿಜವಾಗ್ಲೂ ಅದು ತುಂಬಾ ಜನ ಮತ್ತೆ ಅದೊಂದು ಟ್ರೆಂಡೇ ಆಗುತ್ತೆ. ಅದ್ರಲ್ಲಿ ಒಂದು ತುಂಬಾ ಕಾಮಿಡಿ ಏನಂದ್ರೆ ಬಟ್ ರೈಟಿಂಗ್ ಅಂತ ಕರಿತೀವಿ. ಬಟ್ ಅಂದ್ರೆ ಏನು, ಆಸಲ್ ಬರೆಯೋದು ಅಂತ. ನಾನು ಬಟ್ ರೈಟಿಂಗ್ ಸೀನ್ ಅಂತ ಬರ್ತೀನಿ. ಆ ಸೀನಲ್ಲಿ ಬಟ್ರಿದ್ದಾರೆ. ಬಟ್ ರೈಟಿಂಗ್ ಏನು ಬರಿಬೇಕಿಲ್ಲ ಸರ್, ಅದು ಯೋಗರಾಜ್ ಭಟ್ ಅಲ್ಲ ಸರ್, ಬೇರೆ ಭಟ್ ಇದು. ಯೋಗರಾಜ್ ಭಟ್ ಸರ್ ಅಲ್ಲಿ ನಮ್ಮ ಸಿನಿಮಾ ಬಂದು ಆಕ್ಟ್ ಮಾಡಿ ಹೋಗ್ಬೋದಾಯ್ತು. ಬರೀತಾನೆ ಇದಾರೆ ಅವರು. ಮಧ್ಯದಲ್ಲಿ ಯಾವ್ದೇ ಒಂದು ಸೀನ್ ಕೊಟ್ಟೋ ಅದನ್ನ ಕ್ಲೈಮ್ಯಾಕ್ಸ್ ಮಾಡೋ ಒಂದು. ನನಗೆ ಸರ್ ಇಷ್ಟು ಲವ್, ಇಷ್ಟು ಸಿನಿಮಾ ಆದ್ಮೇಲೆ, ಇಷ್ಟು ವರ್ಷ ಆದ್ಮೇಲೆ, ಇಷ್ಟು ಸಾಧನೆ ಮಾಡಿದ್ಮೇಲೆ ಯಾವ್ದೋ ಒಂದು ಹೊಸಬ್ರು ಪಿಕ್ಚರ್ ಬಂದು ನೀವು ಕೂತ್ಕೊಂಡು 2 ಅವರ್ 3 ಅವರ್ ಬರ್ಕೊಂಡು ಕೂತಿದ್ರಲ್ಲ ಸರ್ ಡೈಲಾಗ್ಸ್. ನಾನು ಬರೆದಿರೋದು ಹಿಂಗ್ ಹೇಳೋಣ ಇರು, ಹಿಂಗ್ ಹೇಳೋಣ ಇರು, ಹಿಂಗ್ ಮಾಡೋಣ ಇರು ಅಂತ. ಜೊತೆಗೆ ಅವರೇ ಇದು ವೆಸ್ಟ್ ಕಣ, ಅವ್ರಿಗೆ ಎಡಿಟಿಂಗ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಅವ್ರಿಗೆ. ಆಯ್ತಾ, ನಾವನ್ನ ಒಂದು ಇದು ಇರ್ಲಿ ಅಂತ ಒಂದು ಕ್ಯಾಲ್ಕುಲೇಷನ್ ಇರ್ತೀವಿ, ಅದು ಯೂಸ್ ಆಗಲ್ಲ. ನೀನ್ ಹೇಳ್ಬಾ ತೆಗೆದ ಇಷ್ಟೇ ಬಟ್ ನಾನು ಇಷ್ಟೇ ಹಾಕೋದು ಇಲ್ಬಾ. ಅವ್ರದ್ದು ಸಿನಿಮಾ ತರ, ಅವ್ರದೇ ಪ್ರೊಡಕ್ಷನ್ ತರ, ಅವ್ರದೇ ಡೈರೆಕ್ಷನ್ ತರ ಟ್ರೀಟ್ ಮಾಡಿ ನಮ್ಗೆ ಅವರು ಪೋರ್ಷನ್ಸ್ ಎಲ್ಲ ಮಾಡ್ಕೊಟ್ರು. ಒಂದು ಅದು ನನಗೆ ತುಂಬಾ ಹೆಲ್ಪ್ ಆಗಿರೋದು. ನಮ್ಮ ಓಪನ್ ಫಾರ್ ಫೀಡ್ಬ್ಯಾಕ್. ಆಮೇಲೆ ನಮ್ಮ ಸಿನಿಮಾ ಹೆಂಗ್ ಗೊತ್ತಾ, ಆಕ್ಷನ್ ಕಟ್ಟು ಯಾರು ಬೇಕಾದ್ರೆ ಹೇಳ್ಬೋದು, ಕಾಫಿ ಕೊಡೋನು ಹೇಳ್ಬೋದು, ಸೆಟ್ ಹುಡುಗನು ಹೇಳ್ಬೋದು, ನಾನು ಆಕ್ಟ್ ಮಾಡ್ತೀನಿ. ಯಾರು ಹೇಳ್ರು ಅಂದ್ರೆ ನಾನು ಹೇಳ್ತೀನಿ ಹೇಳು ಆಕ್ಷನ್ ಕಟ್ಟು. ಈ ಕ್ಲೀಶೆಗಳು ಬ್ರೇಕ್ ಮಾಡೋದು ನನಗಿದ್ ಬೆಲೆ ಇಷ್ಟ ಅಂತಲ್ಲ, ಯಾಕೆ ಬೇಕು. ನಾನು ಪ್ರತಿಯೊಬ್ರು ಜಗಳದಲ್ಲಿ ಒಂದೇ ಹೇಳೋದು, ನಾವು ಅವಾಗಿಂದನು ನಮ್ಮ ಪಾಲಿಸಿ ಅಂದ್ರೆ ಇದ್ಯಾವ್ದು ಮಾತಾಡೋರು ನಮ್ಮ ಸಿನಿಮಾ ಕೆಲಸಕ್ಕೆ ಬರ್ಬಿಡಿ. ಎಲ್ಲ ಬಿಟ್ಟು ಸಿನಿಮಾ ಸ್ಕ್ರೀನ್ ಏನ್ ಬೇಕು ಅಷ್ಟು ಮಾತ್ರ ವರ್ಕ್ ಮಾಡೋಣ. ನಿನ್ ಪಾಲಿಸಿ, ನಿನ್ ರೂಲ್ಸು, ನಿನ್ ಹ್ಯಾಬಿಟ್ಸು, ನೀನ್ ಮಾಡಿರೋ 400,000 ಪಿಕ್ಚರ್ ಅದೆಲ್ಲ ಸಿಲೆಬಸ್. ನಮ್ದು ಔಟ್ ಆಫ್ ಸಿಲೆಬಸ್. ಆಯ್ತಾ, ನನಗೆ ನಗೋರು ಫಸ್ಟ್ 2 ದಿನ ನಾನು ಈ ಕಾರಲ್ಲೇ ಚಿತ್ರಾನ್ನ ತೊಗೊಂಬರ್ತಿದ್ರು. ನಮ್ಮಪ್ಪ ಚಿತ್ರಾನ್ನ ಮನೇಲಿ ಮಾಡಿಸಿ ಗೋಡಂಬಿ ಎಲ್ಲ ಹಾಕ್ಸಿ ತರ್ತಾ ಇದ್ವಿ. ಹಾಗೂ ಕಮೆಂಟ್ಸ್ ಮಾಡೋರು, ಇಲ್ಲ ಐಟಮ್ ಉಳ್ಸಾಕಿಂಗ್ ಮಾಡ್ತಾರೆ ಅಂತ. ಇಷ್ಟು ಗೋಡಂಬಿ ಹಾಕ್ತಂದಿದ್ದಾರೆ, ಓಕೆ ಇಲ್ಲಿ ಕೆಲವ್ರಿಗೆ ಹೆಂಗೆ ವರ್ಕ್ ಆಗುತ್ತೆ. ಆಮೇಲೆ ನಮ್ಗೊಂದು ಟೀಮ್ ಸೆಟ್ ಆಯ್ತು. ಓಕೆ ನಮ್ಮ ಸಿನಿಮಾ ಅಂದ್ರೆ ಇಂಥವ್ರು ಬಂದ್ರೆ ಇವನು ಸ್ಟಾರ್ಟಿಂಗ್ ಬೈಯೋರು, ಇವನು ತಿಕ್ಲು ಡ್ಯಾನ್ಸ್ ಹೇಳ್ಕೊಡು, ಕೊರಿಯೋಗ್ರಫಿ ಮಾಡ್ತಾನೆ, ಸ್ಟಂಟ್ ಮಾಡ್ತಾನೆ, ಡೈರೆಕ್ಷನ್ ಮಾಡ್ತಾನೆ, ಇಲ್ಲಿ ಅಲ್ಲೋಗಿ ಬರ್ಕತ್ತಾನೆ, ಮತ್ತೆ ಚೇಂಜ್ ಮಾಡ್ತಾನೆ, ಡೈಲಾಗು ಯಾವುದೋ ಒಂದು ತೆಗಿತೀನಿರೋ ಅಂತ, ಅದು ಎಲ್ಲಿ ಯೂಸ್ ಮಾಡ್ತಾನೋ ನೋಡೋಣ ಅಂತ. ಎಲ್ಲಾದ್ರೂ ಮಂಟೇಜ್ ಅಂತಾನೆ. ಅಲ್ಲೇನೋ ನಿಂತಿದೆ, ಅದು ಇನ್ನೊಂದು ಸಾಂಗ್ ಯೂಸ್ ಆಗುತ್ತೆ, ಶಾರ್ಟ್ ಅಂದ್ಬಿಟ್ಟು ಇನ್ನೊಂದು ಪಟ್ಟ ಅಂತ ಬಟ್ಟೆ ಚೇಂಜ್ ಮಾಡಿಸಿ ತೆಗೆದ್ಬಿಡ್ತೀನಿ ಒಂದು. ಎಲ್ಲಾರ್ಗು ಇದ್ದಿದ್ದು ನಂಬಿಕೆ DOPಗೆ ಇವನು ಯಾವುದೂ ಯೂಸ್ ಮಾಡಲ್ಲ, ಇನ್ಕ್ಲೂಡಿಂಗ್ ಕೋಡೇಟರ್ಗಳೇ ಹೇಳಿದ್ರು ಯಾವುದೂ ಯೂಸ್ ಆಗಲ್ಲ ಸರ್. ಇದು ಸಿನಿಮಾ ಅಂದ್ರೆ ಪ್ರಾಪರ್ ಪ್ಲಾನಿಂಗ್ ಬೇಕು, ಪ್ರಾಪರ್ ಒಂದೊಂದು ಶಾರ್ಟ್ಗೂ ನೀವು ಬರ್ದಿ ಸ್ಟೋರಿ. ನಾನು ಹೇಳಿದೆ ಸರ್ ಹಂಗೆ ಮಾಡೋಕ್ಕಾಗಲ್ಲ, ನಮ್ಮ ಥರ ಫಾರ್ಮ್ಯಾಟ್ ಸಿನಿಮಾಗಳು. ಇದು ನೋಡಿ ಕಡೆ ಪ್ರತಿಯೊಂದು ಶಾರ್ಟ್ ಯೂಸ್ ಮಾಡಿದೆ. ಈಗ ಅವರು ಟೆಕ್ನಿಷಿಯನ್ಸ್ ಎಲ್ಲ ನೋಡುವಲ್ಲ, ಡೀಟೇಲ್ಸ್ ಕಳ್ಸಕ್ಕೆ ಮುಂಚೆ ಪ್ರತಿ ಶಾರ್ಟ್ ಯೂಸ್ ಆಗಿದೆ, ತುಂಬ ಅಪ್ರಿಷಿಯೇಟ್ ಮಾಡೋದು. ಈಗ ನಮ್ಮದೇ ಒಂದು 2-3 ಜನ ತುಂಬ ಇದ್ದಾರೆ, ತುಂಬ ದೊಡ್ಡವರು ಇದ್ದಾರೆ. ನಮ್ಮ DTS ಅವರು 750 ಪಿಕ್ಚರ್ ಮಾಡಿದ್ದಾರೆ. ಡಬ್ಬಿಂಗು 200-250 ಸ್ಟೂಡೆಂಟ್ಸ್ ಡಬ್ಬಿಂಗ್ ಮಾಡಿದ್ದಾರೆ. ಕ್ರೌಡ್ ನೈಸ್ ಎಲ್ಲರೂ ಜನ್ಮ ಸ್ಟಾಕ್ ಆಗ್ತಾರೆ, ಇದಾಗ್ತಾರೆ, ಇಲ್ಲ ಹಿಂಗೆ ಬೇಕು ಸರ್ ಅಂತ. ಕ್ಲಾಸ್ ರೂಮಲ್ಲಿ ಕೂತಿರೋ ಮಧ್ಯ ಫೈಟ್ ಮಧ್ಯ ಅನ್ನೋ ಥರ ಒಂದು DTS ಬೇಕು ಅಂತ ನಾನು ಕೇಳಿದವ್ರಿಗೆ. ಸರ್ 45 ದಿನ ಯಾವ್ದಾದ್ರು ಪಿಕ್ಚರ್ DTS ಮಾಡ್ತಾರೆ, 45 ಡೇಸು 8 ಅವರ್ 10 ಅವರ್ ವರ್ಕ್ ಮಾಡಿದ್ದಾರೆ ಅವರು. ಯಾಕಂದ್ರೆ ಲೇಯರ್ ನೋಡೋಕ್ಕಾಗಲ್ಲ. ಇವ್ನು 250 ಜನ ಡಬ್ಬಿಂಗ್ ಲೇಯರ್ ಕೊಟ್ಟಿದ್ದಾನೆ, ಯಾವ್ದಾದ್ರು ಓವರ್ಲ್ಯಾಪ್ ಆಗುತ್ತೆ, ಗಲಾಟೆ ಅನ್ಸುತ್ತೆ, ಅದನ್ನೊಂದು ಸೂದಿಂಗ್ ಮಾಡಬೇಕು. ನಿಮ್ಗೆ ಅದಕ್ಕೆ ಆ ಫೀಲ್ ಬರೋದು ಅಂತೆಲ್ಲ ಆಲ್ಟರ್ನೇಟ್ ಮಾಡಬೇಕು. ಮಿಲಿ ಸೆಕೆಂಡಲ್ಲಿ ಒಂದು ಬಿಟ್ಟು ಒಂದು ವೇವ್ ಬಿಡಬೇಕು. ಇದೆಲ್ಲ ತುಂಬಾ, ಯಾಕಂದ್ರೆ ಸಿನಿಮಾ ಶೂಟಿಂಗ್ ಕಡಿಮೆ ಇರ್ಬೋದು, ಡಬ್ಬಿಂಗು ಟೆಕ್ನಿಕಲ್ ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಅವ್ರಿಗೂ ಒಂದ್ ಕಡೆ ಅನ್ಸ್ತಾ ಹೋಗುತ್ತೆ ಸರ್ ಏನಾಗುತ್ತೆ ಪಿಕ್ಚರ್. ಹಿಂಗೆ ಅದು ಜಹಾಂಗೀರು ಮತ್ತೆ ಅದು ನಿಮ್ದು ಅದೊಂದು ಕಾಂಬಿನೇಷನ್ ಮತ್ತೆ ಅದೊಂದು ನರೇಶನ್ ಬರುತ್ತಲ್ಲ. ನಾನು ಅದೇ ಡೈಲಾಗ್ ವಿಚಾರಕ್ಕೆ ನಾನು ಏನಕ್ಕೆ ನನ್ನ ಅಪ್ರಿಷಿಯೇಟ್ ಮಾಡಿದಂದ್ರೆ, ನ್ಯೂ ಕಮರ್ಸು ಅಥವಾ ಇದ್ರ ನಾನು ತುಂಬಾ ನೋಡಿದೀವಿ, ಅಂದ್ರೆ ಒಂದಷ್ಟು ವ್ಯತ್ಯಾಸಗಳು ಕಾಣುತ್ತೆ. ಬಟ್
ಆ ಡೈಲಾಗ್ ಡೆಲಿವರಿ ಆಗಲಿ ಅಥವಾ ಅದೊಂದು ಮೆಚುರಿಟಿ ಅಂತಾರೆ ಅದಕ್ಕೆ. ಆ ಮೆಚುರಿಟಿನ ಎಷ್ಟು ನೀಟಾಗಿ ಕ್ಯಾರಿ ಮಾಡಿದಾನಲ್ಲ. ಆಮೇಲೆ ಈಗ ಆಕ್ಟಿಂಗ್ ಇನ್ನೊಂದು ಆ ಬಿಹೇವ್ ಮಾಡೋದಿದೆಯಲ್ಲ ಬೀಂಗ್ ಅ ಕ್ಯಾರೆಕ್ಟರ್ಲಿ, ಅದು ತುಂಬಾ ಅಚ್ಚುಕಟ್ಟಾಗಿದೆಯಲ್ಲ ಅದು ಒಂದು. ಆಮೇಲೆ ಜಹಾಂಗೀರ್ ಅವರು ಆ ಪ್ರಶ್ನೆಗಳು ಕೇಳ್ತಾರಲ್ಲ, ಹೌದು ನಾನು ಇಲ್ಲೇ ನಾನು ಹೇಳಿದ್ದು ಅದು ಯಾವಾಗಲೇ ಈಗ ಬರವಣಿಗೆ ಮತ್ತೆ ಡೈಲಾಗ್ ಡೆಲಿವರಿ ಆಗಿರ್ಬೋದು ಅದೆಷ್ಟು ಮೆಚೋರ್ಡ್ ಆಗಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅದಂದ್ರೆ ಸಿನಿಮಾ ಅಂದ್ರೆ ಏನೇನೇನು ಓಕೆ ನನಗೆ ಈ ಸ್ಪೇಸ್ ಸಿಕ್ಕಿದೆ ಇದೇನು ಒಂದು ಕತೆ ಹೇಳ್ತಾ ಇದೀನಿ ಅದಕ್ಕೆ ಏನೇನೇನು ಹೇಳೋದಲ್ಲ, ಆ ಒಂದು ಪ್ರಾಪರ್ ಕಟಿಂಗ್ ಇದೆಯಲ್ಲ, ಇದು ಇನ್ಸ್ಟಾ ಟೈಮ್, ಇದು ರೀಲ್ ಟೈಮ್, ಇದು 30 ಸೆಕೆಂಡ್ 20 ಸೆಕೆಂಡ್ ಶಾರ್ಟ್ ಟೈಮ್, ಈ ತರದ ಜಮಾನದಲ್ಲಿ ಏನ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಅದೇ ಅನ್ಕೊಂಡಿದ್ದು ನಂಗೆ ಸಿನಿಮಾ ಹೋಗಿದ್ದೆ ಗೊತ್ತಾಗಿಲ್ಲ ಫಸ್ಟ್ ನಾರ್ಮಲ್ ಅಂತಿದೆ 2 ಅವರ್ 20 ನಿಮಿಷ. ಅದನ್ನ ನಾನು ಹೇಳಿದ್ದು ಅಂದ್ರೆ ನಿಮ್ಗೆ ಡ್ಯೂರೇಷನ್ 2 ಅವರ್ 20 ನಿಮಿಷ ಇದ್ರು ಸಿನಿಮಾ ಹೋಗೋ ಸ್ಪೀಡು ಗೊತ್ತಾಗ್ಲಿಲ್ಲ, ಅಂದ್ರೆ ಅಷ್ಟು ನೀಟಾಗಿ ಹೋಯ್ತು. ಅದು ನನ್ನ 3ನೇ ಪ್ರಶ್ನೆ ಆಗಿತ್ತು. ನನಗೆ ಎಲ್ಲಾರು ಕಮೆಂಟ್ ಅಲ್ಲಿ ರಿವ್ಯೂ ಕೇಳೋದು ಲ್ಯಾಗ್, ಇದನ್ನ ನಾನು ಹೇಳ್ಸ್ಕೊಂಡ್ಬಿಡದಪ್ಪ ನನ್ನ ಸಿನಿಮಾಲಿ ಏನಾದಿತ್ತು ಅಚೀವ್ ಮಾಡಿದೀನಿ ಅದು ಡೆಫಿನೆಟ್ಲಿ. ನನ್ಗೆ ಅದು ನನ್ಗೆ ಫೀಲ್ ಆಗ್ಲಿಲ್ಲ. ನನ್ನ ಸಿನಿಮಾ ನೋಡ್ಬೇಕಾದ್ರೆ ಒಂದು ಮ್ಯಾಜಿಕ್ ಅಂತಾರೆ ಸಿನಿಮಾ ಯಾವಾಗ್ಲೂ, ನಾನು ಅದನ್ನ ಬಿಲೀವ್ ಮಾಡ್ತೀನಿ. ಒಂದು ಸೌಂಡು, ವಿಜುವಲ್ ಅಂಡ್ ಅದು ಸೆಳ್ಕೊಳ್ಳೋ ರೀತಿ, ಆ ಎಮೋಷನ್ ಆಗಿರ್ಬೋದು, ಅದು ರೊಮ್ಯಾನ್ಸ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಆ ಒಂದು ಕಾಮಿಡಿನೂ ಆಗಿರ್ಬೋದು, ಆ ಎಲ್ಲಾ ಎಲಿಮೆಂಟ್ಸು ಕೂಡ ಈ ಒಂದು ಸಿನಿಮಾ ಸೆಳೆಯುತ್ತೆ. ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗಿದೆ, ಆ ಮ್ಯಾಜಿಕ್ ಫೀಲ್ ಆಗುತ್ತೆ ಥಿಯೇಟರ್ ಅಲ್ಲಿ. ನಾನು ಎಸ್ಪೆಷಲಿ ಏನಕ್ಕೆ ಥಿಯೇಟರ್ ಅಂತೀನಿ ಅಂತಂದ್ರೆ, ನಾನು ಟ್ರೈಲರ್ ಅಲ್ಲಿ ನೋಡಿದ್ದಕ್ಕೂ ನಾನು ಇವಾಗ ವಿತ್ ಆ ಸ್ಟುಡಿಯೋ ಅಲ್ಲಿ ನಾನು ವಿತ್ ಸ್ಕ್ರೀನ್ ಅಲ್ಲಿ ಆ ಆಂಬಿಯನ್ಸ್ ಅಲ್ಲಿ ಸೌಂಡ್ ಅಲ್ಲಿ ನೋಡಿದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ನಿಜವಾದ ಆ ಸಿನಿಮ್ಯಾಟಿಕ್ ಫೀಲ್ ಆಗ್ಬೇಕು, ಆಗ್ಲೇನೆ ಅದು ಅನ್ಸೋದು. ಬಟ್ ಟೆಕ್ನಿಕಲಿ ನಾನು ಅದೇ ವಿಷಯಕ್ಕೆ ಬಂದೆ, ಆವಾಗ್ಲೇ ನಾನೇ ಹೇಳ್ಬೇಕು ಅಂತಿದ್ದೆ. ಅದು ಟೆಕ್ನಿಕಲಿ ಅಷ್ಟು ಅಚ್ಚುಕಟ್ಟಾಗಿ ಅಚೀವ್ ಮಾಡಿದಿರಲ್ಲ. ಅದ್ರ ಮೇಲೆ ಹುಡುಗರೆಲ್ಲ ಫ್ರೆಶರ್ಸ್ ಇದಾರೆ, ತುಂಬಾ ಎಕ್ಸ್ಪೀರಿಯನ್ಸ್ ಇದಾರೆ, ಎಲ್ಲರೂ ಇದಾರೆ. ಈ ಸಿನಿಮಾ ಹೊಸದಾಗಿ ಕೆಲಸ ಮಾಡಿ ತರದ್ದು ಎಫರ್ಟ್ ನ ಹಾಕಿದ್ದಾರೆ, ಅದು ಸ್ಪೆಷಲ್ ಅನ್ಸಿದೆ ನನಗೆ. ನಮ್ಮ ಸಿನಿಮಾ ನೋಡ್ತಿರ ಯಾಕೋ ಕನ್ನಡ ಸಿನಿಮಾ ಅನ್ಸಲ್ಲ ಕಣ, ನೀನ್ ಸಿನಿಮಾ ನೋಡಿದ್ರೆ ಅಂತಾರೆ, ಅದೇ ಗುಡ್ ಕಾಂಪ್ಲಿಮೆಂಟ್ ಬ್ಯಾಡ್ ಕಾಂಪ್ಲಿಮೆಂಟ್. ಆಮೇಲೆ ನನ್ಗೆ ತುಂಬಾ ಇಷ್ಟ ಆಗಿದ್ದು ಸಿನಿಮಾಟೋಗ್ರಫಿ ಪ್ರದೀಪ. ಎಕ್ಸಿಬಿಷನ್ ಸೆಂಟರ್ದು ಇದು ಬರೋದು ಹಂಗೆ ಶಾರ್ಟ್ ತೆಗ್ದೆ ನಾನು ಆ ದೋಣಿಯಲ್ಲಿ, ಏನು ಸಕಾಲಾಗಿದೆ. ಆಮೇಲೆ ಎಮೋಷನಲ್ ಬರುತ್ತೆ ಅದು ಸೀಕ್ವೆನ್ಸ್, ಅದು ಒಂದು ಎಮೋಷನಲ್ ಸೀಕ್ವೆನ್ಸ್. ಆ ಎಮೋಷನ್ ಜೊತೆಗೆ ಹಿಂಗ್ ಹೋಗೋದು ಎಷ್ಟು ಮೆಟಾಫರಿಕ್ ಆಗಿದೆ ಗೊತ್ತಾ. ಅದು ಆಕ್ಚುಲಿ ನಿಮ್ಗೆ ಗೊತ್ತಿಲ್ಲ ಶೂಟ್ ಮಾಡಿದ್ರೆ ಗೊತ್ತಿಲ್ಲದೆ ಶೂಟ್ ಮಾಡಿದ್ರೆ ಗೊತ್ತಿಲ್ಲ, ತುಂಬಾ ಮೆಟಾಫರ್ಗಳಿದೆ ಅದ್ರಲ್ಲಿ. ನೋಡ್ತಾ ಇದ್ವಿ ಇದು, ಯಾಕಂದ್ರೆ ಅದು ಆರ್ಡೆ ನಿಲ್ಗೌಡ್ರು ಅಂತ ಕನ್ನಡ ಹೋರಾಟಗಾರರು, ಅವ್ರದ್ದು ಜಾಗ ಬಾಡಿಗೆ ಕೊಟ್ಟಿದ್ರು. ನಾನು ಅದನ್ನ ಒಂದು ಬೇರೆ ತರ ಒಂದು ಫೀಲ್ ಅಲ್ಲಿ ಮಾಡಿದ್ದೆ ನಿಮ್ಗೆ ಹೇಳಿದ ವರ್ಷನಲ್ಲಿ. ಇಲ್ಲಿ ಇದು ಬಾಡಿಗೆ ಕೊಟ್ಟಿದ್ದೀನಿ, ಬಸ್ ಶೂಟಿಂಗ್ ಮಾಡ್ಕೊಳಂಗಿರ ಅಂತ ಹೇಳಿದ್ರು. ಎಕ್ಸಿಬಿಷನ್ ಇರುತ್ತೆ, ನನಗೆ ನೈಟ್ ಸೀನ್ ರಾತ್ರಿ ನಾವು ಮಾಡ್ಕೊಬೋದು ಅಂತ ಹೇಳಿ ಫುಲ್ ಸಪೋರ್ಟ್ ಮಾಡಿ ನೀಟಾಗಿ ಅಲ್ಲೇ ರೀಡಿಸೈನ್ ಮಾಡಿ, ಸೇಮ್ ಕಂಟೆಂಟು ಸೇಮ್ ಇದು ಹೆಂಗ್ ಮಾಡ್ಬೋದು ಇದ್ರಲ್ಲಿ ಯೂಸ್ ಮಾಡ್ಕೊಂಡು ಅಂತ ಅಲ್ಲಿ ಒಂದು ಫನ್ ಕ್ರಿಯೇಟ್ ಮಾಡಿ ಓಡ್ವಿ. ಅದು ಆಕ್ಚುಲಿ ಯಾಕಂದ್ರೆ ತುಂಬಾ ಲೆಂತ್ ಇದೆ ನಮ್ಮ ಸಿನಿಮಾಲಿ, ಆತರ ಲೊಕೇಶನ್ ತುಂಬಾ ಇದಿತ್ತು. ಅದೇ ಬೇಸಿಕಲಿ ಕೂಡ್ಕೊಂಡ್ ಬಂದಿದ್ದು ಅಂತಾನೆ ಹೇಳ್ತೀನಿ ನಾನು. ನಾವು ಹುಡ್ಕೊಂಡು ಹೋಗಿದ್ದಲ್ಲ, ಸಿನಿಮಾ ಮಾಡೋದಲ್ಲ ಆಗೋದು ಅಂತಾರಲ್ಲ, ಆತರ ಕೂಡ್ಕೊಂಡ್ ಬಂದಿದ್ದು ಅದೆಲ್ಲ. ಆತರ ಸುಮಾರು ಇದೆ ನನ್ನಲ್ಲಿ. 4 ದಿನ ಮಳೆ ಬರುತ್ತೆ, ದೊಡ್ಡ ಫೈಟ್ ಸೀಕ್ವೆನ್ಸ್ ಪ್ಲಾನ್ ಮಾಡಿರ್ತೀನಿ, ಬೇಡ ಮಾಡ್ಬೇಕಾ ಅಂತೀನಿ. ನಮ್ಮ ಸರ್ ಫೋನ್ ಮಾಡ್ತೀನಿ, ಸರ್ ಮಳೆ ಬರ್ತಿದೆ, ಇಷ್ಟೊಂದು ಲೈಟ್, ಇಷ್ಟೊಂದು ಯೂನಿಟ್, ಇಷ್ಟೊಂದು ಜನರೇಟರ್ ಮಾಡಿ ಏನಾಗಲ್ಲ ಅಂತಾರೆ. 6 ಗಂಟೆಗೆ ಮಳೆ ನಿಲ್ಲುತ್ತೆ, 2,000 ಹುಡುಗರು ಬರ್ತಾರೆ, ಒಂದು ಒಳ್ಳೆ ಬ್ಯೂಟಿಫುಲ್ ಫೈಟ್ ತೆಗಿತೀವಿ. NCC ಹುಡುಗರು ಬರ್ತಾರೆ 600 ಜನ. ಆ ಫೈರ್ಗೆಲ್ಲ ಯಾಕಂದ್ರೆ ಸ್ಟೂಡೆಂಟ್ಸು ಕಿಡಿ ಬಿದ್ದರೆ ಕಾಲೇಜಿಗೆ ಕಿಟ್ಟಸ್ತು. NCC ಹುಡುಗರನ್ನ ಮುಂದೆ ನಿಲ್ಸ್ಕೊಂಡು ಒಂದು ಬ್ಯೂಟಿಫುಲ್ ಫೈಟ್ ಮಾಡಿ ಎಲ್ಲ ಮನೆಗೆ ಹೋಗಿ ರೀಚ್ ಆದ ತಕ್ಷಣ ಮತ್ತೆ ಜೋರ್ ಮಳೆ ಬರುತ್ತೆ ಇನ್ನೂ 3 ದಿನ. ಈ ತರ 1,000 ಎಕ್ಸಾಂಪಲ್. ನೀವು ನೆನ್ನೆ ಪಿಕ್ಚರ್ ನೋಡಿದ್ದು ತಗೊಳ್ಳಿ, ನೆನ್ನೆ ಟ್ರೈಲರ್ ನೋಡಿದ್ದು, ಇವತ್ತು ಪಿಕ್ಚರ್ ನೋಡಿದ್ದು ತಗೊಳ್ಳಿ. ನಾನು ಈ ತರ 1,000 ಹೇಳಿ. ನೀವು ಚೇತನ್ಗೆ ಹೇಳಿ, ಅಲ್ಲ ಚೇತನ್ ಇವಾಗ ಏನೋ ಕ್ಯಾಮ್ರಾ ಬೇಕು ಶೂಟಿಂಗ್, ಅಯ್ಯೋ ಬರೋದ್ ಬಿಡಿ ಸರ್, ಔಟ್ ಆಫ್ ಸಿಲೆಬಸ್, ಈ ಆಟಿಟ್ಯೂಡ್ ಬಂದ್ಬಿಟ್ಟು ಅವನು. ನಾವು ಫೋನ್ ಅನ್ನ ಮಾಡೋ ಬರುತ್ತೆ ಬಿಡಿ ಸರ್, ನಮ್ಮ ಸಿನಿಮಾ ಇದು ಒಳ್ಳೆ ಮನ್ಸಲ್ಲಿ ಮಾಡಿದ್ವಿ ಅಂತ. ಈ ತರ ನಮ್ಗೆ ಪ್ರೂವ್ ಆಗಿ ಯಾರೊಬ್ಬ ಆರ್ಟಿಸ್ಟ್ ಕೈ ಕೊಟ್ಟ. ಮೊನ್ನೆ ಸುದೀಪ್ ಸರ್ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕೇಳಿದೆ ಇನ್ನ ಹೊಸ ಕಂಟೆಂಟ್ಸ್ ಬಗ್ಗೆ ಅವ್ರು ತುಂಬಾ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ ಯಾವಾಗ್ಲೂ. ಗೊತ್ತಿರೋ ವಿಷಯ. ನಾನು ನಿಮ್ಗೆ ಇಂಟರ್ವ್ಯೂನಲ್ಲಿ ಕೇಳ್ಬೇಕಾದ್ರೆ, ಅದು ನಾನು ಬಿಗ್ ಬಾಸ್ ನೋಡ್ತಾ ಇದ್ದೆ ಮೊನ್ನೆ. ಬಿಗ್ ಬಾಸ್ ಅಲ್ಲಿ ಆಕ್ಚುಲಿ ನೀನು ಅಚ್ಯುತ್ ಅವ್ರದ್ದು ಒಂದು ವಿಡಿಯೋ ಬಿಟ್ಟಿದೆ, ಈಗೋ ಅನ್ನೋದು. ಸೊ ಈಗೋ ಪೇಪರ್ ಅವ್ರದ್ದು ಪ್ರಪಂಚದಲ್ಲಿ ಇಷ್ಟು ಇದು ಅಂತ. ಸೊ ಅದೇ ವಿಡಿಯೋದು ರೆಫರೆನ್ಸ್ ಅಥವಾ ಗೊತ್ತಿಲ್ಲ ನನಗೆ ಏನಕ್ಕೆ ಅದು ಬಿಗ್ ಬಾಸ್ ಅಲ್ಲಿ ಅದೇ ಹೇಳಿದ್ರು ಅಂತ. ನನ್ನ ಅದಾದ್ಮೇಲೆ ಒಂದಷ್ಟು ಕಡೆ ವೈರಲ್ ಆಗಿತ್ತು. ಅದೊಂದು ಆಮೇಲೆ ನಾನು ಆಕ್ಚುಲಿ ಇದನ್ನ ನಾನು ತಮಿಳ್ ಸಿನಿಮಾದಲ್ಲಿ ಒಂದ್ರಲ್ಲಿ ನೋಡಿದೆ. ನಾನು ಅವಾಗ ನಿಮ್ಗೆ ಹೇಳಿಲ್ಲ, ನಾನು ಆಕ್ಚುಲಿ ಆ ಸಿನಿಮಾ ಇಂಟರ್ವ್ಯೂ ಇಲ್ಲ, ಸಿನಿಮಾದಲ್ಲಿ ಇಂಟರ್ವ್ಯೂ ಸರಿ. ಅವರು ಅರವಿಂದ್ ಸ್ವಾಮಿ ಅವ್ರು ಅದೊಂದು ನಾನು ಇದು ನನ್ನ ಪ್ರಕಾರ ನನಗೆ ಇದನ್ನ ನೀನು ಹೇಳಿ 4-5 ವರ್ಷ ಆಗಿದೆ. 4-5 ಅಲ್ಲ, 2012 ಲಂಡನ್ ಅಲ್ಲಿ ನಾನು ಫಸ್ಟ್ ಮಾಡಿದ್ದು.
ಅವಾಗ ಸ್ಟ್ಯಾಂಡಿಂಗ್ ಏವಿಯೇಷನ್ ಕೊಟ್ಟಿದ್ರು. ಆಮೇಲೆ ನಾನು ನಿಮ್ಮ ಆಫೀಸಲ್ಲಿ ನಿಮ್ ಕ್ಯಾಮ್ರಾ ಯೂಸ್ ಮಾಡಿ ಒಂದ್ಸಲಿ ನಾನು ಯೂಟ್ಯೂಬ್ ಮಾಡಿದಾಗ ಲಾಕ್ಡೌನ್ ಮುಂಚೆ ಸ್ಟಾರ್ಟ್ ಮಾಡಿದ್ದೆ, ಒಂದ್ 7-8 ವರ್ಷ. ಅದಾದ್ಮೇಲೆ ಅದು ಸದ್ಗುರು ಅವ್ರು ಹೇಳ್ತಾರೆ ಒಂದ್ ಕಡೆ ರೀಚ್ ಹೆಂಗೆ ನೋಡಿ ಪ್ರಾಡಕ್ಟ್. ಆ ಸದ್ಗುರು ಎಲ್ಲ ಹೇಳಿದ್ಮೇಲೆ ನನಗೆ ಚೆನ್ನಾಗಿದೆಲ್ಲ ಈ ಪಾತ್ರಕ್ಕೆ ಮ್ಯಾಚ್ ಆಗ್ತಿದೆ ಅನ್ಬಿಟ್ಟು ನಂದು ವಿಡಿಯೋ ಡಿಲೀಟ್ ಮಾಡಿದೆ. ಒಂದು ತುಂಬಾ ಒಳ್ಳೆ ವಿಚಾರ ಹೇಳ್ತೀನಿ, ಇವಾಗ ಡಿಲೀಟ್ ಮಾಡಿ ಸಂಭಾಷಣೆಗೆ ಬರ್ಕೊಂಡೆ. ಇದು 3 days ಆಗೋ ನಂಗೊಂದು ವಿಡಿಯೋ ಬಂತು. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಆ ವಿಡಿಯೋನ ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ ಇವಾಗ, ಸ್ಮಾರ್ಟ್ ಕ್ಲಾಸ್ ರೂಮು. ಅವ್ರಿಗೆ ಫೋನ್ ಮಾಡಿ ಮಾತಾಡಿದೆ, ಸರ್ ಪ್ರತಿ ಬ್ಯಾಚು ಈ ವಿಡಿಯೋ ನಾವು ಹಾಕಿ ಹಾಕ್ತೀವಿ ಸರ್, ಮಕ್ಕಳು ಮೈಂಡು ಡಿಪ್ರೆಷನ್ ಎಲ್ಲ ಕಡಿಮೆ ಆಗುತ್ತೆ. ನನಗೆ ಗೊತ್ತಿಲ್ದಂಗೆ ನಾವು ಯಾವ್ದೋ 5 ವರ್ಷ ಮುಂಚೆ ನಿಮ್ಮ ಆಫೀಸಲ್ಲಿ ಶೂಟ್ ಮಾಡಿ ಹಾಕಿದ ವಿಡಿಯೋ ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ರೆಗ್ಯುಲರ್ ಪಾಠ ತರ ಪ್ಲೇ ಆಗುತ್ತೆ. ನಾನು ನಿಜಲ್ಲೂ ಓವರ್ವೆಲ್ಮಿಂಗ್ ಅನಿಸ್ತು. ಒಂದ್ ಮಾಡ್ರೆ ಈ ತರದೇನೋ ಮಾಡ್ಬೇಕಪ್ಪ ವಿಷಯ. ವಾವ್, ಎಲ್ಲಿ ನೋಡು, ಒಂದ್ ಒಳ್ಳೆ ಮಾತು, ಒಂದ್ ಒಳ್ಳೆ ವಿಷಯ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೆಗೆಟಿವ್ ಬೇಗ ಸ್ಪ್ರೆಡ್ ಆಗುತ್ತೆ, ಬಟ್ ಒಳ್ಳೆ ನಿಧಾನ ಆಗುತ್ತೆ, ಬಟ್ ದೊಡ್ಡದಾಗಿ ಪ್ರಚಾರ ಆಗುತ್ತೆ ಅನ್ನೋದಕ್ಕೆ. ಅದೊಂದು ಅಚ್ಯುತ್ ಅವ್ರದ್ದು ಆ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ನಾನು ಅದೇ ಹೇಳಿದ್ದು, ಏನೋ ನಿಮ್ ಚೇತನ್ ಹೇಳಿದ್ ನಿಜ ಅನ್ಸುತ್ತೆ. ಈ ಸಿನಿಮಾಗೆ ಎಲ್ಲ ಕೂಡ್ಕೊಂಡ್ ಬಂದಿದೆ ನಿಮ್ಗೆ. ಅಷ್ಟು ಚೆನ್ನಾಗಿ ಅಷ್ಟು ದೊಡ್ಡ ದೊಡ್ಡ ಪಾತ್ರಧಾರಿಗಳು, ಅಷ್ಟು ದೊಡ್ಡ ಕಲಾವಿದರು ನಿನ್ಗೆ ಸಿಕ್ಕಿದ್ದಾರೆ. ಅಂಡ್ ಎಷ್ಟು ಮೆಚೂರ್ಡ್ ಆಗಿ ಕಾಣುತ್ತೆ ಪಿಕ್ಚರು, ಮತ್ತೆ ಎಷ್ಟು ದೊಡ್ಡದಾಗಿ ಕಾಣುತ್ತೆ. ಅಲ್ಲ, ಇನ್ನೊಂದು ಅಚ್ಚುತ್ತರ ಇನ್ನೇನು ಕ್ರಿಕೆಟ್ ಕಾಸ್ಟ್ಯೂಮ್ ಬರ್ತಾನೆ, ಪಾತ್ರ ಯಾವ್ದು ಹೇಳ್ತಾನೆ ಚೇಂಜ್ ಮಾಡಿ. ಇಲ್ಲ ಸರ್, ಅದಕ್ಕೆ ಹೇಳೋದ್ ಬೇಡ ಪಾತ್ರ, ಬಟ್ ಅವ್ರಿಗೆ ಅದು ಖುಷಿ ಆಯ್ತು. ಏನೇನೋ ಕೊಡ್ತಾನಲ್ಲ ಕಾಸ್ಟ್ಯೂಮ್ ನನಗೆ ನೋಡ್ರಿ, ಎಲ್ಲ ಕ್ರಿಕೆಟ್ ತರ ಕಾಸ್ಟ್ಯೂಮ್ ಇದು ಮಾಡಿ, ಅದು ತುಂಬಾ ಅವರು ಹೊಗಳಿದ್ರು. ಸಪೋರ್ಟ್ ಲಾಸ್ಟ್ ಅಲ್ಲೆಲ್ಲ ಸಪೋರ್ಟ್ ಮಾಡೋರು. ಒಂದ್ಸಲ ನಂಬಿಕೆ ಬಂದ್ಬಿಡ್ಬೇಕು, ಎಲ್ಲರಿಗೂ ಗೆಲ್ಬೇಕು ಅಂತ ಇದೆ. ಏನಾಗ್ಬಿಟ್ಟಿದೆ, 99% ಜನ ಸೋತು ಯಾರ ಮೇಲೆ ಒಂದು ನಂಬಿಕೆ ಇಲ್ಲ, ಹೋಪ್ ಇಲ್ಲದೆ ಹೋಗ್ಬಿಟ್ಟಿದೆ. ಒಂದು ನನಗೆ ತುಡಿತಾ ಇರೋದು ಓಕೆ, ಅದು ನಾನು ದಾಟ್ತೀನಿ, ಯಾಕಂದ್ರೆ ಅದು ಪ್ರೊಡಕ್ಷನ್ ಎಂಡು. ದುಡ್ಡು ಕೊಡೋರು ನಾನೊಬ್ರು ಸಿಕ್ಕಿದ್ರೆ ಇನ್ನೆಲ್ಲರೂ ನಾವು ದುಡ್ಡು ಕೊಟ್ಟು ತಗೊಬಹುದು ಮಾಡಬಹುದು, ಬಟ್ ದುಡ್ಡು ಕೊಟ್ಟು ಆಡಿಯನ್ಸ್ ನ ಕೊಂಡ್ಕೊಳಕ್ ಆಗಲ್ಲ. ಇದ್ರಲ್ಲಿ ನನಗಿರೋ ಥ್ರೆಟ್ ಏನಂದ್ರೆ, ಇವಾಗ ಹೋಗ್ತಾ ನಿಮ್ಮ ಅನುಭವದಲ್ಲೂ ನನಗೆ ಪ್ರಶ್ನೆ ಕೇಳ್ತಾ ಇದೀನಿ, ಈ ಫೇಕ್ ರಿವ್ಯೂಗಳು, ಈ ರಾಂಗ್ ರಿವ್ಯೂಗಳು ಬಂದವರೆಲ್ಲ ಸಖತ್ತು ಸೂಪರ್, ಇಂಥ ಸಿನಿಮಾ ನೋಡಿ, ಆ ಸಿನಿಮಾ ಹೋಲ್ಸಿ, ಈ ಸಿನಿಮಾ ಹೋಲ್ಸಿ, 1000 ಕೋಟಿ ಬಂದಿದ್ದ ಸಿನಿಮಾ ಎಲ್ಲ 100 ಕೋಟಿನೇ ಹೇಳೋದು. ಈ ತರ ರಿವ್ಯೂಗಳು ಮಧ್ಯೆ ನಾನು ಏನಾದ್ರು ಚೆನ್ನಾಗಿದೆ ಬನ್ನಿ ಅಂತ ಹೇಳಿ ಜನ ನಂಬ್ತಾರ. ಇದನ್ನ ಹೆಂಗೆ ನಾನು ಬ್ರೇಕ್ ಮಾಡೋದು? ಅದನ್ನ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನನ್ಗೆ ಇದೊಂದು ಆತಂಕ ಶುರು ಆಗ್ಬಿಟ್ಟಿದೆ ಇತ್ತೀಚೆಗೆ. ಈ ಒಂದು ಒಳ್ಳೆ ಕಂಟೆಂಟ್ ಅಂತ ನಾನು ಹೇಳಿದ್ರೆ, ಆದ್ರೆ ನಾವು ಜನ ಹೆಂಗ್ ಗೊತ್ತಾ, ಸುಮಾರು ಜನ ಕಮೆಂಟ್ ಹಾಕ್ತಾರೆ, ಅಯ್ಯೋ ಬಿಡೋದು, ಎಲ್ಲದಕ್ಕೂ ಅದನ್ನೇ ಹಾಕ್ತೀರಾ, ಎಲ್ಲಾನು ಅದನ್ನ ಹೇಳಿ. ಇಲ್ಲಪ್ಪ, ಇದು ಚೆನ್ನಾಗಿದೆ ಅಂದ್ರೆ ಏನಕ್ಕೆ ಅದು ಅಂತಂದ್ರೆ ತಪ್ಪಲ್ಲ. ಅದು ಏನಕ್ಕೆ ಅವ್ರಿಗೆ ಅಭಿಪ್ರಾಯ ಬಂದಿದೆ ಅಂದ್ರೆ, ಆ ತರದೊಂದು ಫೋಬಿಯಾ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ರಿವ್ಯೂಸ್ ನ ಯಾವಾಗ್ಲೂ ಆಪೋಸ್ ಮಾಡಬಾರ್ದು. ಜಿನಿಯನ್ ರಿವ್ಯೂವರ್ಸ್ ನ ನಿಜವಾಗ್ಲೂ ಯಾವತ್ತೂ ಆಪೋಸ್ ಮಾಡಬಾರ್ದು. ಜಿನಿಯನ್ ರಿವ್ಯೂವರ್ಸ್ ಇದ್ರೇನೆ ಇದಕ್ಕೊಂದು ಅರ್ಥ ಸಿಗುತ್ತೆ ಯಾವಾಗ್ಲೂ. ಈಗ ಜಿನಿಯನಿಟಿ ಇರೋದನ್ನು ಜಿನಿಯನಿಟಿ ಇಲ್ಲ ಅನ್ನೋ ತರದ್ ಮಾತಾಡಕ್ ಶುರು ಆಗಿದ್ದಾರೆ. ಏನಕ್ಕೆ ಅಂತಂದ್ರೆ, ಆ ಒಂದು ಫೇಕು ರಾಂಗು ಹೇಳಿದ್ರಲ್ಲ, ಹಂಗಾಗಿರೋದಿಕ್ಕೆ. ನಾನು ಹೇಳೋದು, ದಯವಿಟ್ಟು ಆ ಸಿನಿಮಾದವರಾಗ್ಲಿ, ಯಾರೇ ಒಬ್ಬ ವ್ಯಕ್ತಿತ್ವಗಳಾಗ್ಲಿ, ಒಂದು ಒಳ್ಳೆ ರಿವ್ಯೂ, ಒಂದು ಜಿನಿಯನ್ ಮಾತು ಹೇಳಿದಾಗ ಅದನ್ನ ಅಕ್ಸೆಪ್ಟ್ ಮಾಡಿ, ಅದನ್ನ ಒಪ್ಕೊಳ್ಳಿ. ತಪ್ಪಾಗಿದೆ ಅಂತ ಒಪ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. ಅದರಿಂದ ಏನೂ ತೊಂದರೆ ಆಗಲ್ಲ. ಈ ಸಿನಿಮಾದಲ್ಲಿ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಸಿನಿಮಾದಲ್ಲಿ ದೊಡ್ಡದಾಗತ್ತೆ. ಆ ತರದ್ದೊಂದು ಮಾಡದೆ ಅದ್ರದ್ದೊಂದು ಆ ಒಂದು ಹೆದರಿಕೆ ಹುಟ್ಟಿಸಿನೋ, ಅಥವಾ ಕೆಲವು ರಿವ್ಯೂನೇ ಮಾಡೋದ್ ಬಿಟ್ಬಿಟ್ಟಿದ್ದಾರೆ. ಯಾರು ಕೆಲವು ರಿವ್ಯೂ ಮಾಡ್ತಾರೆ, ಹಿಂಗಂದ್ರೆ ಏನ್ ಅನ್ಕೊಂತಾರ, ಅಯ್ಯೋ ಹಿಂಗಂದ್ರೆ ಏನ್ ಅನ್ಕೊಂತಾರ ಅಂತ ಅರ್ಧಂಬರ್ಧ ಮಾತಾಡಿನೇ ರಿವ್ಯೂ ಇಂಟ್ರೆಸ್ಟಿಂಗ್ ಮಾಡಕ್ ಹೋಗ್ತಾ ಇದ್ದಾರೆ. ಅದು ಏನಾಗುತ್ತೆ, ಮತ್ತೆ ಇನ್ನು ಕೆಲವರು ತಾವೇನೋ ಬೃಹಸ್ಪತಿಗಳು ಅನ್ನೋ ತರ ರಿವ್ಯೂ ಮಾಡಕ್ ಹೋಗ್ತಾರೆ. ಅದು ತುಂಬಾ ದೊಡ್ಡ ರಾಂಗ್. ಅಂದ್ರೆ ನಿಂಗ್ ಸಿನಿಮಾ ಗ್ರಾಮರ್ ಗೊತ್ತಿದ್ರೆ, ಅದ್ರ ಗಂಧಗಳಿಗೆ ಗೊತ್ತಿದ್ರೆ, ಅದ್ರ ಬಗ್ಗೆ ಸ್ಟಡಿ ಮಾಡಿದ್ರೆ, ಅಥವಾ ನಿಂಗೆ ಅದೆಲ್ಲ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇದೆ, ಮಾತಾಡಿ, ತೊಂದ್ರೆ ಇಲ್ಲ. ಮೊನ್ನೆ ಬಂದಿರ್ತಾರೆ, ಏನೋ ತುಂಬಾ ದೊಡ್ಡ ಬೃಹಸ್ಪತಿಗಳ ತರ ಸಿನಿಮಾನ ಡಿಕೋಡ್ ಮಾಡಕ್ ಹೋಗ್ತಾರೆ, ಅಥವಾ ಇದನ್ನ ಗುರು, ನಿನ್ಗೊಂದು 4 ಅಕ್ಷರ ಬರೆಯಕ್ ಬರಲ್ಲ, ನೀನ್ ಒಂದು ಸೀಕ್ವೆನ್ಸ್ ಶೂಟ್ ಮಾಡೋಷ್ಟು ಕೆಪಾಸಿಟಿ ನಿನ್ ಹತ್ರ ಇಲ್ಲ, ಅಥವಾ ನಿನ್ಗೆ ಅದ್ ಏನು ಅನ್ನೋ ಒಂದು ಫಾರ್ಮೆಟ್ ಗೊತ್ತಿಲ್ಲ, ನಿನ್ಗೆ ಫ್ರೇಮ್ ಅಂದ್ರೆ ಗೊತ್ತಿಲ್ಲ, ಯಾವ ಲೆನ್ಸ್ ಅಂದ್ರೆ ಗೊತ್ತಿಲ್ಲ, ಓಕೆ, ಯಾವ ಫಾರ್ಮೆಟ್ ಅನ್ನೋದು ಗೊತ್ತಿಲ್ಲ, ಸಿನಿಮಾ ಹೆಂಗ್ ರನ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇದು ಯಾವ್ದು ಗೊತ್ತಿಲ್ದೇನೆ ನಿನ್ ಸಿನಿಮಾ ಬಗ್ಗೆ ಮಾತಾಡಿದ್ರೆ ನಿನ್ಗೆ ಏನ್ ಅರ್ಹತೆ ಇದೆ, ಏನ್ ಮಾನದಂಡ ಇದೆ. ಸೊ ಈ ಒಂದು ವಿಚಾರನು ಇಂಪಾರ್ಟೆಂಟ್. ಅಂದ್ರೆ ಪಬ್ಲಿಕ್ ಕೈಗೆ ಮೊಬೈಲ್ ಸಿಕ್ಕಿದ ತಕ್ಷಣ, ಅಥವಾ ಯಾರೋ ಒಂದಷ್ಟು ಇನ್ಫ್ಲೂಯೆನ್ಸರ್ಸ್ ಅಂತ ಇದ್ದ ತಕ್ಷಣ ಅವರೆಲ್ಲ ಸಿನಿಮಾ ರಿವ್ಯೂ ಮಾಡಕ್ ಬಂದ್ಬಿಟ್ಟಿದ್ದಾರೆ. ಅವರೆಲ್ಲ ಈ ತರದ್ ಆಗಿ ಏನಾಗಿದೆ, ನಂಬಿಕೆ ಹೊಟ್ಟೋಗಿದೆ ಪ್ರದೀಪ್. ಆಮೇಲೆ ಆಡಿಯನ್ಸ್ ವಿಚಾರಕ್ಕೂ ಅಷ್ಟೇನೆ ಆ ತರದೊಂದು ಶುರುವಾಗಿದೆ, ಆ ತರದೊಂದು ಆತಂಕ ಇದೆ. ಸೊ ಇವ್ರು ನಿಜವಾಗ್ಲು, ನನ್ಗೆ ಮೊನ್ನೆ ನಮ್ ಭೀಮಾ ಸಿನಿಮಾ ರಿಲೀಸ್ ಆಗಿ ಸಕ್ಕತ್ತಾಗಿ ಓಡ್ತಾ ಇದೆ. ಟಿಕೆಟ್ ಬುಕಿಂಗ್ ಟ್ರೆಂಡಿಂಗ್ ಅಲ್ಲಿ ಬಂತು ಬುಕ್ ಮೈ ಶೋ ಅಲ್ಲಿ. ಅವ್ರ ಹೆಸರು ಬೇಡ, ಒಬ್ಬರು ಪ್ರೊಡ್ಯೂಸರ್, ಅವ್ರ ಪ್ರೀವಿಯಸ್ ಸಿನಿಮಾ ರಿಲೀಸ್ ಆಗಿರುತ್ತೆ. ರಿಲೀಸ್ ಆಗಿ ಅವ್ರು ಏನೇನೇನೇನೋ ಸರ್ಕಸ್ ಗಳು ಮಾಡಿದ್ದಾರೆ, ಹೇಳಿದವ್ರದ್ದು ಎಲ್ಲಾನು ಕೇಳಿದ್ದಾರೆ, ಮಾಡಿದ್ದಾರೆ. ಅದಾದ್ಮೇಲೆ ನನ್ ಕೇಳಿದ್ರು, ಸರ್ ನಿಮ್ ಪಿಕ್ಚರ್ ಹಿಂಗ್ ಹೋಗ್ತಾರೆ, ನಿಜವಾಗ್ಲು ಆರ್ಗ್ಯಾನಿಕ್ ಸರ್, ಅದು ನಿಜವಾಗ್ಲು ಆರ್ಗ್ಯಾನಿಕ್ ಸರ್? ಆರ್ಗ್ಯಾನಿಕ್ ಅಂದ್ರೆ ಏನ್ ಸರ್? ಆರ್ಗ್ಯಾನಿಕ್ ಅಲ್ದೆ ಅಂದ್ರೆ ಏನು, ನಂಗೆ ಅರ್ಥ ಆಗ್ಲಿಲ್ಲ ಅಂತಂದೆ. ಸರ್ ಇವಾಗೆಲ್ಲ ಆಗತ್ತಲ್ಲ ಸರ್,
ಏನಾಗುತ್ತೆ ಆರ್ಗ್ಯಾನಿಕ್ ಸರ್, ಜನ ಬರ್ತಾ ಇದಾರೆ, ಟಿಕೆಟ್ ಬುಕ್ ಮಾಡ್ತಾ ಇದಾರೆ, ಜನ ಥಿಯೇಟರ್ಗೆ ಬರ್ತಾರೆ, ದುಡ್ಡು ಬರ್ತಾ ಇದೆ, ಸಿನಿಮಾ ಹಿಟ್ ಆಗಿದೆ, ಹಿಂಗ್ ಹೋಗ್ತಾ ಇದೆ. ಅದ್ರಲ್ಲಿ ಆರ್ಗ್ಯಾನಿಕ್ ಇದೆಲ್ಲ ನನ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಆ ಲೆವೆಲ್ ಹೋಗಿದ್ದಾರೆ ಲೆಕ್ಕ ಹಾಕೊಳ್ಳಿ. ಆರ್ಗ್ಯಾನಿಕ್ ಅಂತ ನಮ್ಮವರೇ ನಮಗ್ ಪ್ರಶ್ನೆ ಮಾಡೋ ತರದ್ದಾಗಿದೆ ಪರಿಸ್ಥಿತಿ. ಅಂದ್ರೆ ಇದು ಪಬ್ಲಿಸಿಟಿ ಬರೋದಲ್ಲೋ ಅಥವಾ ಹೊಸ ಇದೇನೋ ತರ್ತೀವಿ ನಾವ್ ಹಿಂಗ್ ಮಾಡ್ಬಿಟ್ರೆ ಸಿನಿಮಾ ಹಿಟ್ ಆಗ್ಬಿಡುತ್ತೆ ಆಮೇಲೆ ಅನ್ನೋ ಬರೋದಲ್ಲೋ ಅವ್ರಿಗೆ ಅವ್ರೇನೆ ಹಾಳು ಮಾಡ್ಕೊತಾರೆ. ನಾನು ಅದನ್ನೊಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ದೀನಿ. ಗೆದ್ದಿರೋರು ಮಾತ್ರ ಒಂಥರ ಇರ್ತಾರೆ, ಸೋತಿರೋರೆಲ್ಲ ಹಿಂಗೆ ಇರೋದು ಅಂತ. ಸೋಲೋನು ಈ ತರ ತಪ್ಪು ಹುಡುಕ್ತಾ ಇರ್ತಾನೆ, ಗೆಲ್ಲೋನು ಅದಿರೋನು ಹೋಗ್ತಾ ಇರ್ತಾನೆ. ನೀವ್ ಇದೆಲ್ಲ ಹೇಳ್ತಾರಲ್ಲ ಹಿಂಗಂತಾರೆ, ಅವರೆಲ್ಲ ನೋಡಿ ಅವ್ರು ಯಾರು ಗೆದ್ದಿರೋರೆಲ್ಲ ಗೆಲ್ಲ ಹಾದಿಲೂ ಇರೋರಲ್ಲ. ಸರಿ, ಆ ಗೆದ್ದಿರೋರು ಕೂಡ ಇದನ್ನ ಫೇಸ್ ಮಾಡಿರ್ತಾರೆ. ಆಮೇಲೆ ಗೆದ್ದಿರೋದು ಏಕ್ದಮ್ ಗೆದ್ದಿಲ್ಲ ಆಯ್ತಾ. ಆಮೇಲೆ ಗೆದ್ದಿರೋರು ಕೂಡ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸೋಲ್ತಾರಲ್ಲ ಅವರು ಸಹಜ ಅದು ಗುರು. ಈಗ ನಾನು ಅನ್ಕೊಂಡಂಗ ಆಗ್ಬಿಟ್ರೆ ನಾನು ಯಾವ್ದನ್ನು ಲೆಕ್ಕ ಮಾಡಲ್ಲ. ನಾನು ಯಾರು ಅಡ್ಡ ಹೋದ್ರು ಓಕೆ, ನಾನು ಅಲ್ಲಿ ಡಿಸ್ಟೆನ್ಸ್ ರೀಚ್ ಆಗ್ಬೇಕು. ನನಗೆ ಯಾವ ಅಡ್ಡ ಹೋದ್ರು ಕುತ್ಕೊಂಡು ಹೋಗ್ತಿರ್ತೀನಿ, ರೀಚ್ ಆಗ್ಬಿಟ್ಟಿರ್ತೀನಿ. ಆದ್ರೆ ನಂಗೆ ಅಲ್ಲಿ ಹೋಗಕ್ಕಾಗಲ್ಲ, ಇವನು ಸ್ಟ್ರಾಂಗ್ ಇದ್ದಾನೆ ಅಂತಂದಾಗ ಏನಾಗುತ್ತೆ, ಅವನ ಮೇಲೆ ಬ್ಲೇಮ್ ಮಾಡ್ತೀನಿ.